ಸೊ ನಮಸ್ತೆ, ನಾನು ಕಾವ್ಯ ಅಂತ ಹೇಳ್ಬಿಟ್ಟು ನನಗೆ ಹೀಗೆ ಬಸ್ಸಲ್ಲಿ ಓಡಾಡ್ತಾ ಇರುವಾಗ BMTCನಲ್ಲಿ ಕೆಲಸ ಮಾಡ್ತಾರಂತ ಮಂಜು ಅನ್ನೋರು ನನಗೆ ಪರಿಚಯ ಆದರು. ಪರಿಚಯ ಆದಮೇಲೆ ಹಾಗೆ ಪ್ರೇಮ ಆಯಿತು, ತಗೊಳ್ಳಿದ್ವಿ. ಅದಾದಮೇಲೆ ಒಂದು 6 ಮಂತ್ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ವಿ. ಆಗಸ್ಟ್ 23ಕ್ಕೆ ಮದುವೆ ಆಗೋಣ ಅಂತ ಹೇಳಿ ಅವರೇ ನನಗೆ ಮದುವೆ ಮಾಡಿಕೊಂಡ್ರು. ಚಿಕ್ಕ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿದ್ರು. ಅದಾದಮೇಲೆ ನನಗೆ ಗೊತ್ತಾಯಿತು ಆ ಮನುಷ್ಯನಿಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು. ಗೊತ್ತಾದಮೇಲೆ ನಾನು ಹೇಳಿದೆ, ನಿಮ್ಮ ಹೆಂಡತಿಗೆ ಈ ಜೊತೆ ಮಾತಾಡಿ ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿ ಅಂತ ಹೇಳಿಬಿಟ್ಟು. ಅದನ್ನು ಹೇಳಿದ್ದಕ್ಕೆ ಈ ಮನುಷ್ಯ ನನಗೆ ಟೈಮ್ ಕೊಡು, ನವಂಬರ್ವರೆಗೂ ನಾನು ಹೇಳ್ತೀನಿ ಅಂತ ಹೇಳಿದರು. ಆಯಿತು ಅಂತ ಹೇಳಿಬಿಟ್ಟು ನಾನು ಒಪ್ಕೊಬಿಟ್ಟು ಅವ್ರಿಗೆ ಹೇಳಿದೆ. ನವಂಬರಲ್ಲಿ ಹೇಳಲೇ ಇಲ್ಲ. ಕೊನೆಗೆ ಅವ್ರ ಹೆಂಡ್ತಿನ ನಾನೇ ಭೇಟಿ ಆಗಿಬಿಟ್ಟು ಮಾತಾಡಿಸಿದ್ದಕ್ಕೆ ಅವ್ರ ಹೆಂಡ್ತಿ ನನಗೆ ಹೊಡೆದು ಜಗಳ ಮಾಡಿ ತುಂಬ ನೋಯಿಸಿದ್ರು. ನೋಯಿಸಿದ್ಮೇಲೆ ಅವರಿರೋ ನೆಲಮಂಗಲದಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಡೋದಕ್ಕೆ ಅವರು ಯಾರೂ ನನಗೆ ತೊಗೊಂಡಿಲ್ಲ ಕಂಪ್ಲೇಂಟ್ನ. ಸರಿ ಆಯಿತು ಅಂತ ಸುಮ್ಮನೆ ಆಗಿದ್ದೆ. ಅದಾದಮೇಲೆ ಆ ಮನುಷ್ಯನು ನನ್ನ ಜೊತೆ ಚೆನ್ನಾಗಿತ್ತು. ಡಿಸೆಂಬರಲ್ಲಿ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಇವಾಗ ನನಗೆ 2 ತಿಂಗಳು 3 ತಿಂಗಳು ಬಿದ್ದಿದೆ. ಇವಾಗ ಆ ಮನುಷ್ಯ ಮಗುನ ತೆಗೆಸಿದ್ರೆ ಮಾತ್ರ ನಾನು ಜೊತೆಗಿರ್ತೀನಿ, ಇಲ್ಲ ಅಂದರೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. 1 ತಿಂಗಳಾಗಿದೆ, ಮನೆಗೆ ಬಂದಿಲ್ಲ ಅವರು. ಇವಾಗ ಅದಕ್ಕೋಸ್ಕರನೇ ಓನರ್ ಕೂಡ ಕೇಳ್ತಾ ಇದ್ದಾರೆ ನನಗೆ, ಎಲ್ಲಿ ಅವನು ಬರ್ತಾ ಇಲ್ವಲ್ಲ, ಏನಾಗಿದೆ ಏನು ಅಂತ ಹೇಳಿಬಿಟ್ಟು. ಇದಕ್ಕೋಸ್ಕರ ನಾನು ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ಮೊನ್ನೆ ಹೋಗ್ಬಿಟ್ಟು ಶನಿವಾರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿದಾಗ ಆ ಮನುಷ್ಯ ಹೇಳ್ತಾ ಈ ಥರ, ಇಲ್ಲ ನಾನು ಅವ್ರ ಜೊತೆಗಿರ್ತೀನಿ ಆಯಿತು ಅಂತ ಹೇಳಿಬಿಟ್ಟು. ಇವಾಗ ನೋಡಿದ್ರೆ ಮತ್ತೆ ಉಲ್ಟಾ ಮಾತಾಡ್ತಾ ಇದ್ದಾರೆ. ನನಗೆ ಅವ್ಳು ಗೊತ್ತೇ ಇಲ್ಲ, ನಾನು ಅವಳನ್ನ ಮದುವೆನೇ ಆಗಿಲ್ಲ, ಹೊಟ್ಟೆಲಿರೋ ಮಗುನೂ ನನಗಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನೇನೂ ಮಾತಾಡಿಲ್ಲ. ಈಗ ನೋಡಿದರೆ ಜಾತಿ ನಿಂದನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳು ಆಪಾದನೆ ಕೂಡ ಹೊರಿಸ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.